ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಹಂಗೆ ಬರ್ರಿ ಅವಳು ಹಂಗೆ ಸ್ಲೋ ಬರ್ರಿ ಘೋಷಣೆ ಹಾಕೋ ಬರ್ರಿ. ಡಿ.ಕೆ. 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 ಸೈಡಿ ಅಂತ ಚಲೋ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ की जय. मुख्यमंत्री डी.के. शिवकुमार ಅವರಿಗೆ ಅದೊಂದು ಟೆಂಟ್ ಘೋಷಣೆ ಹಾಕ್ರಿ ಇಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮೇಡಮ್ ಸೋನಿಯಾ ಗಾಂಧಿ ಅವರಿಗೆ, ಡಿ.ಕೆ. 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 ಶ್ರೀ ಶರಣ ಬಸವೇಶ್ವರ ಮಹಾರಾಜ್ की ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. 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 ಶಿವಕುಮಾರ್ ಅವರಿಗೆ ಜೈ. बोलो भारत माता की जय. ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಎಲ್ಲರೂ ತೋರಿ ಹಿಂದೆ ಕ್ಯಾಮ್ರಾಗಿದೆ ಆಯ್ಯೇ ಸರಿ ಆಮೇಲೆ ತಗೋನಿ ಸರಿ ಆಮೇಲೆ ತಗೋ ನೀ ಆಮೇಲೆ ತಗೋ ಆಯ್ಯೇ ಸರಿ ಆಮೇಲೆ ತಗೋನಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಆಮೇಲೆ ತಗೋರು ಅಪ್ಪ ನೀ ಆಮೇಲೆ ತಗೋ ಸರಿ
ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏ ಆಯಿ ಈ ಕಡೆ ನೋಡ್ರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಂಗೆ ಬರ್ರಿ ಅವಳು ಬರ್ರಿ ಡಿ.ಕೆ. 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 ಇವತ್ತು ಗುಲ್ಬರ್ಗಾದಲ್ಲಿ ಮಹಾದಾಸು ಶರಣಬಸವೇಶ್ವರ ಅವರ ದೇವಸ್ಥಾನ ಬಂದು ವಿಶೇಷ ಪೂಜಾ ಅರ್ಪಣೆ ಮಾಡಿದ್ದೀವಿ. ದೇವರಿಗೆ ನಾಳೆ ಸಾಹೇಬರು ಪ್ರಮಾಣ ವಚನ ತಗೋತಿದ್ದಾರೆ 4 ನಿಮಿಷಕ್ಕೆ. ಆದ ಕಾರಣ ಬಂದು ಶರಣಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸಾಹೇಬರಿಗೆ ಒಳ್ಳೆಯ ಆಶೀರ್ವಾದ ಸಿಗಲಿ ಅಂತೆ ಗಂಗಾಧರ ಅಜ್ಜಯ್ಯ ಅವರ ಆಶೀರ್ವಾದದಿಂದ ಮಹಾದಾಸೋಹಿ ಶರಣಬಸವೇಶ್ವರರ ಆಶೀರ್ವಾದದಿಂದ ಇವತ್ತು ನಾಳೆ ಪ್ರಮಾಣ ವಚನ ತಗೋತಿದ್ದಾರೆ ಸಾಹೇಬರು. ಭಾಳ ಖುಷಿಯಾಗಿದೆ. ನಾವೆಲ್ಲರೂ ಯುವಕರು ಸೇರಿ ಗುಲ್ಬರ್ಗದ ಯುವಕರು ಸೇರಿ ಎಲ್ಲರೂ ಬಂದು ಇಲ್ಲಿ 101 ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿ ಎಲ್ಲ ಕೂಡ ಆಚರಣೆ ಮಾಡಿದ್ದೀವಿ. ಅಡ್ವಾನ್ಸಾಗಿ ಆಚರಣೆ ಮಾಡಿದ್ದೇವೆ. ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು. ಸಾಹೇಬ್ರ ಹತ್ರ ಆಶೀರ್ವಾದ ತೊಗೋತೀನಿ. ಸಾಹೇಬ್ರದ್ದು ದೇವರ ಆಶೀರ್ವಾದ ತೊಗೊಂಡು ಸಾಹೇಬ್ರ ಆಶೀರ್ವಾದ ತೊಗೊಂಡು ಎಲ್ಲನೂ ಕೂಡ ಒಳ್ಳೆಯದಾಗಿದೆ. ಮುಂದೆ ಬರೋ ದಿನಗಳಲ್ಲಿ 28ಕ್ಕೆ ನಮ್ಮದು ಟಾರ್ಗೆಟ್ ಇದೆ. ಸಾಹೇಬ್ರ ಟಾರ್ಗೆಟ್ ಇದೆ. ಕಾರ್ಯಕರ್ತರ ಟಾರ್ಗೆಟ್ ಇದೆ. ಈ ಮುಖ್ಯಮಂತ್ರಿ ಆಗ್ತಿರೋದು ಒಂದು ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಸಾಹೇಬ್ರಲಿಂದ ಕಲಿಬೇಕು. ಯಾಕಂದರೆ ಅವರು NSUI ಯೂತ್ ಕಾಂಗ್ರೆಸ್ಸಿಂದ ಬಂದು ಇಲ್ಲಿ ತನಕ ಬಂದು 8 ಬಾರಿ MLA ಆಗಿ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಇವತ್ತು. ಆದ ಕಾರಣ ನಮಗೆಲ್ಲ ಭಾಳ ಖುಷಿಯಾಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ತುಂಬ ಖುಷಿ ಆಗ್ತಿದೆ. ಸಾಹೇಬರು ಇನ್ನೊಂದು ಮಾತು ಹೇಳಿದ್ದಾರೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಆದ ಕಾರಣ ನಾವು ಇವತ್ತು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಸಾಹೇಬರು ಹೇಳಿದ ದಾರಿಗಳಲ್ಲಿ ನಡೀತೀವಿ. ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತೀವಿ. ಆದ ಕಾರಣ 28ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವೆಲ್ಲ ಹೇಳಿ ನಮಸ್ಕರಿಸ್ತಾ ಶರಣಬಸವೇಶ್ವರ ಆಶೀರ್ವಾದ ತಗೊಂಡು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.